ಕಣ್ಮಣಿ ರೈತ ಹೋರಾಟಗಾರರು, ನಮ್ಮ ನೆಚ್ಚಿನ ನಾಯಕರು, ತಂದೆ ಸಮಾನರಾದಂಥ ಯಡಿಯೂರಪ್ಪ ಸಾರ್ ಅವರ ಪಾದಗಳಿಗೆ ನಮಸ್ಕಾರಗಳನ್ನ ಮಾಡ್ತಾ, ಈ ಒಂದು ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿರುವಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಸಾರ್ ಅವರಿಗೆ ಧನ್ಯವಾದಗಳು ತಿಳಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಪಾರ್ಲಿಮೆಂಟ್ ಸದಸ್ಯರು, ಹಾಲಿ ಪಾರ್ಲಿಮೆಂಟ್ ಸದಸ್ಯರು, ಪ್ರತಿಯೊಬ್ಬ ಜಿಲ್ಲೆಗಳಿಂದ ಬಂದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನಾನು ತಿಳಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಖಾನ್ ಅಂದರೆ ಖಾನ್, ಗ್ಯಾಸ್ ಅಂದರೆ ಕಾಂಗ್ರೆಸ್ ಸರ್ಕಾರ. ಅಂದರೆ ಈ ಒಂದು ಸರ್ಕಾರ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮುಂದಿನ ದಿನಗಳಲ್ಲಿ ಹೀಗೆ ಬಿಟ್ಟರೆ ಬೆಲೆ ಏರಿಕೆ ಒಂದೇ ಅಲ್ಲ, ಶರಿಯತ್ ಲಾನ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಅನ್ನೋದನ್ನ ಜನರು ಈಗಾಗಲೇ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ನಮ್ಮ ಒಂದು ಇದನ್ನು ತಗೊಂಡು ಮೈನಾರಿಟಿಗಳಿಗೆ ಜಾಸ್ತಿ ಅನುದಾನವನ್ನು ಕೊಟ್ಕೊಂತ, ಅಂದರೆ ಅವರಿದೇ ಗ್ಯಾರಂಟಿ ಓಟ್ಗಳನ್ನೋ ಥರ ಅವರು ಬಿಹೇವ್ ಮಾಡ್ತಾ ಇದ್ದಾರೆ. ಇವತ್ತು ಜನರ ಮೇಲೆ ಎಷ್ಟೊಂದು ಹೊರೆ ಹಾಕಿದ್ದಾರೆ ಅಂತಂದರೆ, ನಾನು KMF ಚೇರ್ಮನ್ ಇದ್ದಾಗ, ಯಡಿಯೂರಪ್ಪ ಸಾರ್ ಅವರು KMF ಚೇರ್ಮನ್ ಮಾಡಿದಾಗ ನನ್ನ ಒಂದು ರೈತರ ಒಂದು ಆಕ್ರೋಶ ಏನಿತ್ತು ಅಂತಂದರೆ, ಗುರುಗಳೇ ನಮಗೆ 10 ರೂಪಾಯಿ 60 ಪೈಸಾ ರೇಟ್ ಕೊಡ್ತಾ ಇದ್ದಾರೆ, ನೀವು ಈಗ ಚೇರ್ಮನ್ ಆಗಿದ್ದೀರಿ, ನಮಗೆ ಒಳ್ಳೆ ರೇಟ್ನ ಕೊಡಬೇಕು ನೀವು ಅಂತೇಳಿ ಕೇಳಿದಾಗ, ನಾನು ಯಡಿಯೂರಪ್ಪ ಸಾರ್ ಹತ್ರ ಹೋಗಿ, ಸರ್ ಈ ಥರ ರೈತರು ಹೇಳ್ತಾ ಇದ್ದಾರೆ, ಅವರು ಏನಂದರೆ ರೈತರು ಒಂದು ಹಾಲನ್ನು ಕೆರೆಯೋದಕ್ಕೆ, ಆ ಹಸುವಿಗೆ ಆಹಾರವನ್ನು ಕೊಡಲಿಕ್ಕೆ ಕೂಡ ಅವರ ಒಂದು ಖರ್ಚು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಬೇರೆ ರಾಜ್ಯಗಳಲ್ಲಿ ಭಾಳಷ್ಟು ಜಾಸ್ತಿ ರೇಟ್ ಇದೆ, ನಮ್ಮದೇ ಭಾಳ ಕಡಿಮೆ ಇದೆ, ಹಾಗಾಗಿ ನಾವು ಕೂಡ ಸ್ವಲ್ಪ ಜಾಸ್ತಿ ಮಾಡಿದ್ರೆ ರೈತರಿಗೆ ಡೈರೆಕ್ಟಾಗಿ ಕೊಡ್ತೀವಿ ಅಂತಂದರೆ, ಯಡಿಯೂರಪ್ಪ ಸರ್ ಒಂದೇ ಮಾತು ಕೇಳಿದರು, 100% ಎಷ್ಟು ಅಮೌಂಟ್ ತೊಗೊತೀರೋ ಅಷ್ಟು ಅಮೌಂಟ್ ಅವರು ಕೊಡ್ತೀರಾ ಅಂತ ಕೇಳಿದರು. 1 ರೂಪಾಯಿ ಕೂಡ, 1 ಪೈಸಾ ಕೂಡ ಅದರಲ್ಲಿ ನಾವು KMF ಅವರು ತೊಗೊಳ್ಳಲ್ಲ, ಕಂಪ್ಲೀಟ್ ರೈತರಿಗೆ ನಾವು ಅದನ್ನು ಮುಟ್ಟಿಸ್ತೀವಿ ಅಂತ ಹೇಳಿದಾಗ ಯಡಿಯೂರಪ್ಪ ಸಾರು ಓಕೆ ಅಂತೇಳಿ ಅದನ್ನು ನಾವು ಜಾಸ್ತಿ ಮಾಡಿದ್ದೀವಿ. ಈ ಥರ ನಾವು ಮಾಡಿದ್ದೀವಾಗಲಿ ಈಗಿನ ಸರ್ಕಾರ 662 ಕೋಟಿ ರೊಕ್ಕ ನಮ್ಮ ರೈತರಿಗೆ ಕೊಡೋದನ್ನು ಉಳಿಸ್ಕೊಂಡಿದ್ದಾರೆ ಅಂತಂದರೆ, ರೇಟು ಜಾಸ್ತಿ ಮಾಡ್ತಾರೆ ಒಂದು ಕಡೆ, ನಮ್ಮ ಗ್ರಾಹಕರಿಗೆ ಹೊರೆ ಆಗ್ತಾ ಇದ್ದಾರೆ, ಆದರೆ ಈ ಒಂದು ಪರಿಸ್ಥಿತಿ ರೈತರಿಗೆ ಕೊಡ್ತಾ ಇಲ್ಲ. ಹಾಗಾಗಿ ಈ ಒಂದು ಸರ್ಕಾರ ತೊಲಗಲೇಬೇಕು. ಎಲ್ಲ ವಿಧವಾದಂಥ ದರಗಳು ನಾವು ಅಹೋರಾತ್ರಿ ಧರಣಿ ಮಾಡ್ತೀವಂತ ಗೊತ್ತಾಗಿ ಕೂಡ ನಿನ್ನೆ ರಾತ್ರಿ 2 ರೂಪಾಯಿ ಡೀಸೆಲ್ ರೇಟ್ನ ಜಾಸ್ತಿ ಮಾಡಿದ್ದಾರೆ ಅಂತಂದರೆ, ಇವರು ಎಂಥ ಒಂದು ಭ್ರಷ್ಟ ಸರ್ಕಾರ ಆಗಿದೆ ಅನ್ನೋದನ್ನು ನಮಗೀಗಾಗಲೇ ಗೊತ್ತಾಗ್ತಾ ಇದೆ. ಹಾಗಾಗಿ ಜನರ ಒಂದು ಆಕ್ರೋಶವನ್ನು ಅರ್ಥ ಮಾಡಿಕೊಂಡು ಧರ್ಮೋ ರಕ್ಷಿತಾಹ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ BY ವಿಜೇಂದ್ರ ಅಣ್ಣನವರು, ನಾವು ಕೂಡ ಈ ಜನರ ಸಲುವಾಗಿ ನಾವು ಹೋರಾಟ ನಡಲೇಬೇಕು, ಹಾಗಾಗಿ ಅಹೋರಾತ್ರಿ ಧರಣಿ ನಾವು ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡು ಇವತ್ತು ನಾವೆಲ್ಲರೂ ಅಹೋರಾತ್ರಿ ಧರಣಿ ಇಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಕಾಂಗ್ರೆಸ್ ಸರ್ಕಾರ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕಾಗುತ್ತೆ. ಅವರಿಗೆ ಗೊತ್ತಾಗಿದೆ ನೆಕ್ಸ್ಟ್ ನಾವು ಗ್ಯಾರಂಟಿ ಬರಲ್ಲ, ಹಂಗಾಗಿ ಗ್ಯಾರಂಟಿಗಳ ಮೂಲಕನೇ ನಾವು ರೊಕ್ಕ ವಸೂಲು ಮಾಡಿಕೊಂಡು ಕೋಟಿಗಟ್ಟಲೆ ಲೂಟಿ ಹೊಡೆಯೋಣ ಅಂತೇಳಿ ಇವತ್ತು ಅವರು ಮಾಡ್ತಾ ಇರೋ ಒಂದು ಪರಿಸ್ಥಿತಿ. ಅವರು ಮಂತ್ರಿಗಳಲ್ಲಿ ಕೂಡ ಸಮನ್ವಯ ಇಲ್ಲ. ಒಬ್ಬರು ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಇನ್ನೊಬ್ಬ ಮಂತ್ರಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಒಬ್ರಿಗೊಬ್ಬರು ಸಹಾಯ ಇಲ್ಲ, ಸಹಕಾರ ಇಲ್ಲ, ಪೂರ್ತಿ ಮಂತ್ರಿಮಂಡಲದಲ್ಲಿ ಕೂಡ ಗಲಾಟೆಗಳಾಗ್ತವೆ ಅಂತೇಳಿ ನಮ್ಮ ಆಫೀಸರ್ಸ್ ಹೇಳ್ತಾರೆ. ಇಂಥ ಒಂದು ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಜನರು ಮಾತಾಡ್ಕೊಳ್ತಾ ಇರೋದು, ಯಾವತ್ತೂ ನಾವು ಇಂಥ ಸರ್ಕಾರವನ್ನು ನೋಡಲೇ ಇಲ್ಲ. ಇಂಥ ಭ್ರಷ್ಟ ಸರ್ಕಾರ, ಇಂಥ ದರಗಳನ್ನು ಜಾಸ್ತಿ ಮಾಡಿ ನಮ್ಮ ಮೇಲೆ ಹೊರೆ ಹಾಕೋ ಸರ್ಕಾರವನ್ನು ನಾವು ಇಲ್ಲಿ ಇವತ್ತು ಕೂಡ ನೋಡಿಲ್ಲ ಅಂತೇಳಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಾರ್ಯಕರ್ತರು, ನಾಯಕರುಗಳು ಬಂದು ಈ ಒಂದು ನಮ್ಮ ಅಹೋರಾತ್ರಿ ಧರಣಿಯನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಬಹಳ ವಿಶೇಷವಾಗಿ ಬೆಂಗಳೂರಿನವರು, ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸಿ, ನಾವು ಈ ಒಂದು ಧರಣಿಯನ್ನು ಇಲ್ಲಿಗೆ ಮುಗಿಸಬಾರ್ದು. ಈ ಸರ್ಕಾರ ಬೀಳೋವರೆಗೆ ಅವರವರು ಗುದ್ದಾಡಿಕೊಂಡು ಬಿದ್ದರೆ ಕೂಡ ಬೀಳ್ಬೋದು, ಹೇಳೋಕ್ಕಾಗಲ್ಲ. ಆದರೂ ಕೂಡ ಅವರು ಬೀಳೋವರೆಗೆ
ಈ ಸರ್ಕಾರ ಜನರಿಗೆ ಕೊಡ್ತಾ ಇರೋ ಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕಾಗಿ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಪ್ರತಿಯೊಬ್ಬರು ಕೂಡ ಅಹೋರಾತ್ರಿ ನಾವು ಹೋರಾಟಗಳನ್ನು ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡಬೇಕು ಅಂತೇಳಿ ಸಭಾಮೂಲಕವಾಗಿ ನಾನು ವಿನಂತಿ ಮಾಡಿಕೊಳ್ತಾ ಈ ಅಹೋರಾತ್ರಿ ಧರಣಿಯನ್ನು ಯಶಸ್ವಿ ಮಾಡಿದಂಥ ಪ್ರತಿಯೊಬ್ಬ ಕಾರ್ಯಕರ್ತರ ಹೆಸರಲ್ಲಿ ನಾನು ಧನ್ಯವಾದಗಳು ತಿಳಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.